ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಗುರುವಿಘ್ನಂ ಗುರುಮೋ ದೇವೋ ಪರಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆ ಮನೆ ಬೆಳಗುವ ಸಿರಿದೇವಿ. ಯಪ್ಪ ಇವತ್ತೆಲ್ಲಿ ಮಳೆಗಿಳಿ ಬಂದ್ಬಿಡ್ತೇನೋ. ಏನಿದು ಇಷ್ಟು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮನೆ ಗುಡಿಸಿ ಒರೆಸಿ ನೀ ಸ್ನಾನ ಮಾಡಿ ಏನಿದು? ಅಲ್ಲ ತಲೆ ಸ್ನಾನ ಮಾಡಿದ್ಯಾ? ತುಳಸಿ ಪೂಜೆ ಮಾಡ್ತಾ ಇದೆಯಾ? ಏನಿದು? ಅದನ್ನೇ ನೋಡ್ತಾ ಇದ್ದೀನಿ ನಾನು. ಅದಕ್ಕೆ ನನಗೆ ಇವತ್ತೆಲ್ಲ ಮಳೆ ಬರ್ತದ ಏನಾಗ್ತದ, ಯಾವ ದೇವರು ಏನು ಹೊರ ಕೊಟ್ಟಪ್ಪ ಅಂತ ನಾನು ನೋಡ್ತಾ ಇದ್ದೀನಿ. ಮಲ್ಕೊಂಡಿದ್ದೀನಿ, ಪಕ್ಕದಲ್ಲಿ ಇವಳು ಇಲ್ಲೇ ಇಲ್ಲ. 8 ಗಂಟೆಗೆ ಹೇಳ್ತಾಳೆ ಇವಳು, ಏನಪ್ಪ ಇವಷ್ಟು ಎಲ್ಲ ಹೋಗಿದ್ದಾಳೆ ಎದ್ದು ಅಂತ ಅನ್ನತ್ತೀನಿ. ಅದು ಯಾಕೆ ಪೂಜೆ ಮಾಡ್ತಾ ಇದ್ದೀನಿ ಗೊತ್ತಾಕ? ಇವತ್ತು ನೀನು ಕಾಲೇಜಿಗೆ ಅಡ್ಮಿಷನ್ ಮಾಡಕ್ಕೆ ಹೋಗತ್ತಿಲ್ಲ, ಅದಕ್ಕಾಗಿ ನನಗೆ ಬಹಳ ಖುಷಿ ಆಗೈತಿ. ಅದಕ್ಕೆ ನಾನೇ ದೇವ್ರನ್ನ ಬಿಡ್ಕೊಳ್ತೀನಿ ನಮ್ಮ ಅಕ್ಕನಿಗೆ ಅಡ್ಮಿಷನ್ ಸೀಟ್ ಸಿಗಲಿಯಪ್ಪ ಅಂತ. ಅದಕ್ಕೆ ಇವತ್ತಿಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ದು. ಅಲ್ಲಮ್ಮ, ಬೆಳಗ್ಗೆ ಎದ್ದು ನನಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದೆ ನೀನು. ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ತುಳಸಿಗೆ ಪೂಜೆ ಮಾಡ್ತಾ ಇದೀಯಾ? ದೀಪನೇ ಹಚ್ಚಿಲ್ಲಲ್ಲೇ? ಇವಳು ಮಾಡೋದಾಗದಾನೆ ಹಿಂಗಲ್ಲ ಅದಕ್ಕೆ ರೀ. ಒಂದೇ ಏನೋ ಹಿಂಗೆ ಮಾಡಿದ್ದೀನಪ್ಪ, ಮರ್ತಿದ್ದೀನಿ. ದೇವ್ರ ಮುಂದೆ ದೀಪ ಹಚ್ಚಿದ್ದೆ, ಇಲ್ಲಿ ಹಚ್ಚಕ್ಕೆ ನೆನಪಾಗಿಲ್ಲ. ಹಚ್ತೀನೀಗ, ಹಚ್ಚು. ಅಷ್ಟಕ್ಕೂ ಇವತ್ತು ನಾಳೆ ಕಾರ್ತಿಕ ದೀಪೋತ್ಸವ. ಎಲ್ಲರೂ ಸೇರಿ ಗುಡಿಗೂ ಹೋಗೋಣ. ಈಗ ಇಲ್ಲೇ ದೀಪ ಹಚ್ಬಿಡು. ನಾಳೆ ಎಲ್ಲರೂ ಸೇರಿ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದ್ರಾಯ್ತು. ಏನು ಬಾಯಿ ಮುಚ್ಚಿದ್ದು? ಬಾಯಲ್ಲಿ ನಾನು ಹೋಗ್ತಾವ, ನಾನು ಹೋಗಿ ಅಡುಗೆ ಮಾಡ್ತೇನಮ್ಮ. ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ನಿಮಗೆ ಸೀತನ ನನ್ನ ಯಾವ ರೀತಿ ತೋರಿಸಿದ್ದೀನಿ ಅಂದರೆ, ತಾಳಿ, ಕೈಯಲ್ಲಿ ಹಸಿರು ಬಳೆ, ಹಣೆ ಮೇಲೆ ಕುಂಕುಮ, ಇದನ್ನು ನಾವು ಒಂದು ಗೊಂಬೆಗೆ ಹಾಕಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೋಡೋರಿಗೆ ಭಾಳ ಈಸಿ ಅನ್ನಿಸ್ಬಿಡ್ತೈತೆ ಅದು. ಅವ್ರ ತಲೆಗೆ ನಾವು ಟೋಪಿ ಹಾಕಬೇಕಂದ್ರೂ ಅವ್ರು ನೋಡಿ, ಈಗ ನಾನು ಈ ಕಡೆ ನಿಮ್ಮ ಕಡೆ ಹೊಳ್ಳಿ ಮಾತಾಡ್ತಾ ಇದ್ದೀನಿ, ನಾನು ಬೊಟ್ಟು ಹುಬ್ಬು ತೆಳಗೆ ಹೋಗಿದೆ ಅಂದ್ರೆ ನಾನು ಹಂಗೆ ನಿಮ್ಗೆ ಮೂವ್ ಹಾಕಿ ತೋರಿಸ್ತೀನಿ. ಅದು ತಾಳಿ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಯಾಕಂದ್ರೆ ಅದನ್ನು ನಾವು ಅದು ಎಲ್ಲಿ ಗೊಂಬೆ ಸರಿಸ್ತೀವಲ್ಲ ಅವಾಗ ಅದ್ರ ಹಿಂದಿಂದ ಅದನ್ನೂ ಸರಿಸ್ಕೊಂತ ಹೋಗಬೇಕಾಗತ್ತೆ. ಒಂದು ಬೊಟ್ಟು ಇಡಬೇಕಂದ್ರೆ ಅದನ್ನು ಇಲ್ಲಿ ಇಡ್ಕೊಡ್ದೆ ಇಲ್ಲಿ ಓಡ್ತೈತೆ, ಅಲ್ಲಿ ಇಡ್ಕೊಡ್ದೆ ಅಲ್ಲಿ ಓಡ್ತೈತೆ, ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ಅವ್ರ ತಾಳಿ ಮತ್ತು ಅವ್ರಿಗೆ ಗೊಂಬೆಲಿ ಬಂದಿದ್ರೆ ನಡೀತಿತ್ತು. ಆ ಕ್ಯಾರೆಕ್ಟರ್ಗೆ ಕುಂಕುಮ ಮತ್ತು ತಾಳಿ ಬಳೆ ಯಾವುದೂ ಬಂದಿಲ್ಲ. ಮತ್ತು ಇನ್ನು ನಮಗೇನು ಮಾಡೋಕ್ಕಾಗಲ್ಲ. ಈ ಕ್ಯಾರೆಕ್ಟರ್ಗಳು ಇದರಲ್ಲಿ ಮೇನ್ ಇರೋವು. ಸೊ ಅದಕ್ಕಾಗಿ ನಾವು ಅವನ್ನ ತೊಗೊಂಡ್ರಿ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತೊಂದು ದಿನ ನಿಮಗೆ ಈ ರೀತಿ ತೋರಿಸ್ಬೇಕು ಅಂತ, ಹೇಗಿರ್ತಾರೆ ಮದುವೆ ಆದ ಹೆಣ್ಮಕ್ಳು ಅಂತ ತೋರಿಸ್ಬೇಕು ಅಂತ ತೋರಿಸ್ದೆ. ನೋಡಿ, ನಾನು ನಿಮ್ಮ ಕಡೆ ಹೊಳ್ಳಿ ಮಾತಾಡ್ತಾ ಇದ್ದೀನಿ, ಹಿಂಗಾಗಿದೆ. ನಾನು ಈ ಕಡೆ ಆ ಕಡೆ ಮೂವ್ ಹಾಕ್ತೀನಿ ನೋಡಿ, ಅದು ಹಣೆ ಬೊಟ್ಟು ಸೀದಾನೆ ಬರುತ್ತೆ ನೋಡಿ. ಆ ಕಡೆ ಹೊಳೆದೆ, ಹಣೆ ಬೊಟ್ಟು ಸೀದಾನೆ ಬಂತು. ಈಗ ನಾನು ಈ ಕಡೆಯಿಂದ ಆ ಕಡೆ ಸರಿತೀನಿ. ನನ್ನ ಕೈಯಲ್ಲಿರೋ ಬಳೆ, ತಾಳಿ, ಹಣೆ ಬೊಟ್ಟು ಅಲ್ಲೇ ಉಳಿಯುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ನನ್ನ ಸೀತನ ಪಕ್ಕದಲ್ಲೇ ನನ್ನ ತಾಳಿ, ಬೊಟ್ಟು ಎಲ್ಲ ಅಲ್ಲೇ ಇದೆ. ನಾನು ಈ ಕಡೆ ಸರಿದ್ರೆ ಸಾಕು, ಅದು ಹೋಗಿಬಿಡುತ್ತೆ. ಮತ್ತು ನಾನು ಹೋಗಿ ಅದೇ ಜಾಗಕ್ಕೆ ನಿಂತಾಗ ಬರುತ್ತೆ. ಇಲ್ಲಾಂದರೆ ಅದನ್ನು ನೋಡಿ ಈ ರೀತಿ ಹಿಂಗೆ ತಂದು ಒಂದೊಂದೇ ಇಟ್ಕೋಬೇಕು. ಈಗ ನೋಡಿ, ತಾಳಿ ತೊಗೊಂಬಂದು ಇಟ್ಕೊಂಡೆ, ನಾ ಬಳೆ ಬೇಕಂದ್ರೆ ಇಟ್ಕೋಬೇಕು. ಹೀಗೆ ತೊಂದರೆ ಆಗುತ್ತೆ. ಒಬ್ಬೊಬ್ರು ಕೇಳ್ತಾರೆ ಯಾಕೆ ಮತ್ತು ತಾಳಿ ಮತ್ತು ಬಳೆ ಕುಂಕುಮ ಇಡೋಕ್ಕಾಗಲ್ಲ ಅಂತ. ಪ್ರತಿಯೊಂದನ್ನು ನಾವು ಇದನ್ನೇ ಮಾಡ್ಕೊತ ಕುಂತ್ರೆ ವಿಡಿಯೋ ಕತೆ ಮಾಡೋಕ್ಕಾಗಲ್ಲ. ಕತೆ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ನಾವು ತಲೆಯಲ್ಲಿ ಇವತ್ತು ಯಾವ ಕತೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಅದನ್ನು ಓಪನ್ ಮಾಡಿದ ತಕ್ಷಣ ಆ್ಯಪ್ನ, ಇವತ್ತು ಈ ಕತೆಗೆ ಇದನ್ನು ಹೊಂದಿಸ್ಬೇಕು, ಈ ಕತೆಗೆ ಇದನ್ನು ಟ್ವಿಸ್ಟ್ ಇಡಬೇಕು ಅಂದ್ರೇ ನಮ್ಮ ಚಾನಲ್ ನೋಡ್ತಾರೆ. ಆದ್ರೂ ಇಷ್ಟು ಚೆನ್ನಾಗಿರೋ ಕತೆ ಮಾಡ್ತಾಯಿದ್ದೀನಿ ನಾನು. ಅಕ್ಕ ತಂಗಿ ಸೀರಿಯಲು ತುಂಬ ಸೀರಿಯಲ್ಗಿಂತನೂ ಇಂಟ್ರೆಸ್ಟ್ ಆಗಿದೆ ಈ ಕತೆ. ಆದ್ರೂ ನನಗೆ 1,000 ವ್ಯೂಸ್ ಬರ್ತಾಯಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ನಿನ್ನೆ ಕಂಟಿನ್ಯೂ ಆಗಿ ಒಂದು ಸರ್ತಿನೂ ಬಿಡ್ದಂಗೆ ಕಂಟಿನ್ಯೂ ಬೆಳಗ್ಗೆಯಿಂದ ಪಾಪ ಮಕ್ಕಳಿಗೆ ಅನ್ನ ಸಾಂಬಾರು ಮಾಡಿಟ್ಟು ಏನೋ ಒಂದು ನನ್ನ ಚಾನಲಿಂದ ಏನೋ ಆಗಲಿ ಅನ್ನೋದು ನನ್ನ ಆಸೆ. ನನ್ನ ಮಕ್ಕಳಿಗೆ ಓದೋಕ್ಕೋಸ್ಕರ ಏನಾದರೂ ಆಗಲಿ ಅನ್ನೋ ನನ್ನ ಆಸೆ. ಅದನ್ನು ನಾನು ಮಾಡೋಕ್ಕೆ ಅಂತ ನೀನು ಕಂಟಿನ್ಯೂ ಬಿಡದೆ ಮಾಡಿದೆ. ಆದರೆ 500, 400 ಇಷ್ಟರಲ್ಲೇ ನಿಂತುಬಿಡ್ತೆ ಹೊರತು ನೋಡಲಿಲ್ಲ. ಅದೇ ಯಾರಾದರೂ ಬಿಡ್ಬಾರ್ದು 5,000, 7,000, 8,000 ಈ ರೀತಿ ನೋಡ್ತಾರೆ. ಆದರೆ ನಂದು ಮುಂದೆ ಬೆಳೆದಿತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಡದೆ ಮಾಡ್ಕೊತ ಹೋಗ್ತಾ ಇದ್ದೀನಿ. ಪ್ಲೀಸ್ ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಎಲ್ಲರೂ ನನ್ನ ಚಾನಲ್ನ ನೋಡಿ. ಕತೆ ತುಂಬ ಚೆನ್ನಾಗಿದೆ ರೀ. ಇನ್ನು ಮುಂದೆ ಲಕ್ಷ್ಮಿ ಓದಬೇಕು, DC ಆಗಬೇಕು. DC ಆಗುವಾಗ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ, ಅವಳಿಗೆ ಯಾರ್ಯಾರು ಎಷ್ಟೆಷ್ಟು ಕಾಟ ಕೊಡ್ತಾರೆ ಅನ್ನೋದು ಇದರಲ್ಲಿದೆ. ಮನೆ ಪ್ರಾಬ್ಲಮ್ ಸಾಲ್ವ್ ಆದರೂ ಅವಳಿಗೇನು ಹೊರಗಡೆ ಪ್ರಾಬ್ಲಮ್ ಇದೆಯಾ ಅಥವಾ ಇಲ್ವಾ ನೋಡಬೇಕು. ನಾವೆಲ್ಲ ಹೇಳೋಕ್ಕಾಗಲ್ಲ.
ಎಲ್ಲ ಹೇಳಿಬಿಟ್ರೆ ಕಥೆಯಲ್ಲಿ ಟ್ವಿಸ್ಟ್ ಅನ್ನೋದೇ ಇರೋದಿಲ್ಲ. ಸೊ ನಿಮಗೂ ಇದರಲ್ಲಿ ಕೇಳೋ ಎಲ್ಲ ಹೇಳಿಬಿಟ್ರಲ್ಲ ಅಂತ ಈಗ ಸೀರಿಯಲ್ ಬಗ್ಗೆ ಯೂಟ್ಯೂಬಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಕಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಹಂಗೆ ನಮ್ಮದು ನಾವೆಲ್ಲ ಹೇಳ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಮುಂದೆ ಕತೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ನೋಡೋರ್ಗೂ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ಇದೆ ಅಂತ ಕ್ಯೂರಿಯಾಸಿಟಿ ಮೇಲೆ ಇವ್ರಿಗೆ ಇವತ್ತು ಈ ಎಂಟರ್ಟೈನ್ಮೆಂಟ್ ಕೊಡಬೇಕು, ಇವ್ರಿಗೆ ಈ ರೀತಿ ಖುಷಿ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನಾನು ಈ ಕತೆ ಮಾಡ್ತಾ ಇದ್ದೀನಿ. ಭಾಳ ಇದರಲ್ಲಿ ಕೊರಿತಾ ಇದ್ದೀನಿ ಅಂತ ಅನ್ಕೋಬೇಡಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತು ವಿಡಿಯೋಲಿ ಆ್ಯಡ್ಸ್ ಬರ್ತಾವಲ್ಲ, ಅಡ್ವರ್ಟೈಸ್ಮೆಂಟು, ಅದನ್ನು ಪ್ಲೀಸ್ ಎಲ್ಲರೂ ನೋಡಿ. ಅದರಿಂದ ನನಗೆ ಉಪಯೋಗ ಇದೆ. ನೀವು ಅದನ್ನು ನೋಡಿದ್ರೇ ನನಗೆ ಇದಾಗೋದು, ಡಾಲರ್ ಆಗೋದು. ಇಲ್ಲಾಂದರೆ ನಂಗೆ ಡಾಲರ್ ಆಗ್ತಾಯಿಲ್ಲ. ಅದನ್ನು ನೋಡ್ತಾ ಇದ್ರೇ ನೀವು ಅಡ್ವರ್ಟೈಸ್ಮೆಂಟ್ ನೋಡಿ ಪ್ಲೀಸ್. ಆಮೇಲೆ ನೀವು ವಿಡಿಯೋನ ನೋಡಿದ್ರೆ ಅದು ನನಗೂ ಒಂದು ಉಪಯೋಗ. ಇಲ್ಲ ಅಂದರೆ ನನಗೆ ಏನೂ ಇದಾಗ್ತಾ ಇಲ್ಲ. ಪ್ಲೀಸ್, ಇಷ್ಟು ಕಷ್ಟಪಟ್ಟು ಮಾಡಿದರೂ ಅದರಿಂದ ಏನೂ ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರೀ ವಿಡಿಯೋ ಕಂಟಿನ್ಯೂ ಆಗ್ತೈತಿ, ನೋಡ್ಬರಿ. ಸೀತಾ, ಇವತ್ತು ಏನು ಅಡುಗೆ ಮಾಡಲಿ? ನಿಂಗೇನು ಇಷ್ಟ ಹೇಳು? ಅದು ಅಕ್ಕ, ನನಗೆ ರೊಟ್ಟಿನೇ ಮಾಡಿಬಿಡು. ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿಬಿಡು, ಭಾಳ ಇಷ್ಟ ಆಗುತ್ತೆ. ಇವತ್ತೇನು ಹೆಂಗೋ ಶನಿವಾರ ಸಂತೆ ಆಯ್ತಲ್ಲ, ಹಂಗೆ ಮಾಡಿಬಿಡು. ಶನಿವಾರ ಸಂತೆ ಇರೋದ್ರಿಂದ ಅಕ್ಕ ಎಷ್ಟು ಗದ್ದಲು, ವಿಡಿಯೋ ಮಾಡೋಕ್ಕತ್ರ ಭಾಳ ಡಿಸ್ಟರ್ಬೆನ್ಸ್ ಆಗತ್ತವ. ಏನೂ ಮಾಡೋಕ್ಕಾಗಲ್ಲ ಅಲ್ಲ, ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಕೊರ ಮಂದಿ ಸೌಂಡು ಭಾಳ ಬರ್ತೈತೆ. ಆದರೂ ಪರವಾಗಿಲ್ಲ, ನನ್ನ ವೀಕ್ಷಕರಿಗೋಸ್ಕರ ಮೋಸ ಮಾಡಬಾರ್ದು ಅಂತ ನಾನು ವಿಡಿಯೋ ಮಾಡ್ತೀನಕ್ಕ. ಏನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ಯಾ? ಹಂಗೆ ಮಾಡ್ತಿರ್ತಾಳ್ರಿ ಅದಕ್ಕೆ. ಸುಮ್ಮನಿರ್ರಿ, ನಾನು ಒಂದು ಕಾರ್ಟೂನ್ ಚಾನಲ್ ಮಾಡಿದ್ದೀನಿ, UK ಕನ್ನಡ ಕಾರ್ಟೂನ್ ಚಾನಲ್ ಅಂತ. ಅದ್ರೊಳಗೆ ಅಕ್ಕ ತಂಗಿ ಸೀರಿಯಲ್ ಭಾಳ ಚಂದ ಬರ್ತೈತಿ. ಮೊದಲ ಅಮ್ಮ ನಡೆಸ್ಕೊಂಡು ಹೋಗ್ತಿದ್ಲಾ, ಫಸ್ಟು ನಾನೇ ನಡೆಸ್ತಿದ್ದೆ. ಅಮ್ಮ ನಡ್ಸಾಕತ್ಲ, ಅಮ್ಮಗೆ ಯಾಕೋ ಆಗ್ವತ್ತಂತ, ಅದಕ್ಕೆ ನಂಗೆ ಕೊಟ್ಲು. ಮತ್ತು ನಾನೇ ಮಾಡಾಕತ್ತೇನೆ. ಕತೆ ಭಾಳ ಚಂದ ಬರತ್ತೈತೆ ಅಕ್ಕ ತಂಗಿದು. ನೋಡ್ಕೊತ ಇರಿ ನೀವು, ಇಂಟ್ರೆಸ್ಟ್ ಬರ್ತೈತಿ. ಮತ್ತು ಅದ್ರೊಳಗೆ ಆ್ಯಡ್ಸು ನೋಡ್ರಿ ಏನ್ರಿ. ಬಾ ನೋಡಿನು, ನಂಗೆ ಶರ್ಟ್ ಇಸ್ತ್ರಿ ಮಾಡ್ಕೊಡ್ಬಾ. ಇಲ್ಲದೆ ನಿಮ್ಗೆ ಏನೂ ನಡೆಯೋದೇ ಇಲ್ಲಲ್ಲ. ನಿಮ್ಮ ಜಗಳ ಸ್ಟಾರ್ಟ್ ಆಯ್ತಾ? ಇಲ್ಲೇ ನಡೀರೇನು? ಶಿವ, ಏನು ಕಾಟದವ ಇವು. ಮಕ್ಕ ಎಲ್ಲ ಉರಿಯಾಕತ್ತೆ ನೋಡು. ಮಕ್ಕ ಹಿಡ್ಕೊಂಡ್ಬಿಟ್ಟು ಅದು ಹೊಲಸು ಒಂದು ಸೊಳ್ಳೆ ಬಂದು ಕುಂತ್ಕೊಂಡ್ಬಿಡ್ತು ಮಕ್ಕದ ಮೇಲೆ ಹಿಡ್ಕೊಂಡು ಮಕ್ಕ ಎಲ್ಲ ಉರಿಯಾಕತ್ತೆ. ಇವ ಏನು ಮೆಣಸಿನ್ಕಾಯಿ ಕಾಟದವ ಇವು. ಇವ್ನು ಎಷ್ಟೊತ್ತು ಅಂತ ತೆಗೆದೀನಿ, ರಗಡ ಆಗತ್ತೈತೆ ನೋಡಿ. ನಮ್ಮ ಲಕ್ಷ್ಮಿ ಇದ್ದೀವಿ ಅಂದ್ರೆ ನನಗೆಲ್ಲ ಸಹಾಯ ಮಾಡ್ತೀವವ. ಒಬ್ಬಾಕೆ ಮಾಡೋದಂದ್ರೆ ಬೇಸರ ಆಗ್ಬಿಟ್ಟೈತೆ ನಂಗೆ. ಗಿರ್ಜವ ಒಂದು ಕಪ್ ಚಾರ ಮಾಡ್ಕೊಡ್ಬರವ. ಇವ್ರದಂದತ್ತು ಈಗ ಮೆಣಸಿನ್ಕಾಯಿ ತುಂಬ ತೆಗೆದು ನನ್ನ ಮಕ್ಕ ಎಲ್ಲ ಉರಿಯಾಕತ್ತನತ್ತೀನಿ. ಇವ್ರಿಗೆ ಚಾ ಬೇಕಾಗೈತಿ. ಏನು ಮಾಡ್ತೀಯ? ಅಷ್ಟು ಕರ್ದ ಕರಿಯತ್ತೀನಿ, ಒಟ್ಟು ಹೂವನವಲ್ಲ. ಅಯ್ಯವ್ವ ಕಾಟ. ಅಲ್ರಿ ಅತ್ತಿ, ಇಷ್ಟು ಒಂದು ಚೀಲ ಒಬ್ಬಾಕೆ ಮೆಣಸಿನ್ಕಾಯಿ ಮೂಗು ತೆಗಿಯಾಕತ್ತೇನಿ. ಅವ್ನು ಗಿರ್ನಿಗೆ ಹೋಗ್ಬೇಕ್ರಿ, ಕಾರ್ ಖಾಲಿಗೈತೆ ಮನ್ಯಾಗ. ಒಂದಿಟ್ಟು ಬಂದು ಕುಂತ ತೆಗ್ದಾರಂದ್ರೆ ಏನೂ ಇಲ್ಲ, ನಾನು ತೆಗಿಯಾಕತ್ತೇನೆ ಅಂತ ಕುಂತ್ಕೊಂಡು ಮತ್ತೆ ಚಾ ಮಾಡ್ಬಾನತ್ತಾರೆ. ಈ ಮಕ್ಕ ಹಿಡ್ಕೊಂಡು ಮಕ್ಕ ಎಲ್ಲ ನೋಡಿ ಕೆಂಪಗಾಗಿ ಗಲ್ಲೆಲ್ಲ ಅವ್ರು ಯಾಕಾರು ಬಗ ಅಂತ. ಮತ್ತೊಂದಿಟ್ಟು ನೀವಾರ ಬಂದರೆ ನನ್ನ ಜೋಡಿ ಕಾಯಕ್ಕೆ ಏನಿಲ್ಲ. ಮತ್ತೆ ಚಾರ ಮಾಡ್ಕೊಂಡು ಕುಡ್ದು ನಂಗಡೆ ತಂದು ಕೊಟ್ಟಾರೆ, ಅದು ಇಲ್ಲ. ಬೇಡ್ರಿ ಈ ತಂಡ್ಯಾಗ ಈಗ ಚಾ ಕುಡ್ದು ಪಿತ್ತಾಗಿ ಗಡ್ಲಾಗ ಕೆರೆಸ್ತಂಗೆ ಆಗತ್ತೈತ್ರಿ, ಉಳಿಸುಡ್ದಂಗೆ ಆಗತ್ತೈತಿ. ಮತ್ತೆ ಥಂಡಿಗೆ ಬೆಳಿಗ್ಗೆ ಒಂದು 4 ಹೊಟ್ಟೆ ಚಾ ಕುಡ್ದೇನಿ. ಈಗ ಇವ್ರಿಗೆ ಹೊಂಟಿದಂತೆ ಕಸ ಅವ್ರಿಗೆ ನಾ ಗೌಡ್ರಿಗೆ ಒಂದು 2 ಹೊಟ್ಟೆ ಚಾ ಮಾಡಿದ್ವಿ. ಅವರು ಕುಡಿದ್ರು, ನಾನು ಕುಡಿದ್ನಿ. ನೀವು ಕುಡಿ ಅಂದ್ರೆ ನೀವು ಬೇಡವ, ನಂಗೆ ನೀತಿ ಈಗ ಈಗ ಉಂಡಲ್ಲಿ ಬೇಡ, ಅಸಿಡಿಟಿ ಆಗ್ತದಂದ್ರಿ. ಮತ್ತೆ ಈಗ ಕುಡಿತಾನೆ ಅನ್ನತ್ತಾರೆ. ಹಿಂಗೆ ನೀವು ಮಾಡಿದಾಗ ಕುಡಿದು ಗೊತ್ತಿಲ್ಲ, ಮತ್ತೆ ಈಗ ಕುಡ್ತೀರ ಅನ್ನೋರು ನೀವು. ಈಗೇನುವ ನೀವು ಮಾಡ್ಕೊಡ್ತೀವೋ ಏನಿಲ್ಲೋ ಹೇಳಿ. ಇಲ್ರೈತಿ ಇವತ್ತು ಮೂಗು ತೆಗ್ದು ಮಾಡ್ಕೊಡ್ತಂದ್ರೆ ನನಗೆ ಮೊದಲ ಮಕ್ಕ ಕೈ ಕಾಲು ಉರಿಯಾತಾರಿ. ಮೊದಲ ನನ್ನ ಮೈ ಬಾರ ಕುಂತ್ರಿ ಹೇಳಕ್ಕಾಗತ್ತೆ, ಎದ್ರು ಕುದ್ರಾಕಾಗತ್ತೆ. ನನ್ನ ನಡಾದು ಹೊಡಿಯಾಕತ್ರಿ, ನನಗೆ ಆಗೋದಿಲ್ಲ ರೀ. ಆತು ಬಿಡು, ನನ್ನ ಮಗ ಬರೋಣ ಹೇಳ್ತಾನೆ, ನನಗೆ ಒಂದು ಕಪ್ ಚಾ ಕೇಳಿ ಮಾಡ್ಕೊಳ ಅಂತ ಹೇಳ್ರಿ. ನಿಮ್ಮ ಮಗ ಬರೋಣ ಹೇಳ್ರಿ. ನಿಮ್ಮ ಮಗಗೆ ಒಂದು ಬುಟ್ಟಿ ಮೆಣಸಿನ್ಕಾಯಿ ಮುಗ್ದು ಯಾಕೊಡ್ತಾನೆ, ನಾ ಚಾ ಮಾಡ್ಕೊಂಬರ್ತೇನೆ. ಅಲ್ರಿ ಅತ್ತಿ, ಹಂಗೆ ಯಾಕೆ ಮಾಡ್ತೀರಿ? ನಾನು ನಿಮ್ಮ ಸೊಸಿನ ಅಲ್ಲ ರೀ. ಹೋಗಿ ನೀವು ಒಂದು ಕಪ್ ಚಾ ಮಾಡ್ಕೊಂಡು ಕುಡೀರಿ. ಇಲ್ಲ ನಾ ಮಾಡ್ಕೊಡತ್ತೀನಿ, ನೀವು ಬೇಡ ನಂಗೆ ಈಗ ಬೇಡ ಉಂಡ ಅಸಿಡಿಟಿ ಆಗ್ತದಂದ್ರಿ. ಈಗ ನೋಡಿದ ಚಾ ಬೇಕು ಅನ್ನತ್ತರ 5 ನಿಮಿಷ ಆಗಿಲ್ಲ, ಮತ್ತೆ ಕುಡಿದು ಬಂದಿರ್ಕೊಂತ. ಈಗ ಎಷ್ಟು ತೆಗೆದು ನೋಡ್ರಲ್ಲಿ ಬುಟ್ಟ್ಯಾಗ ಒಂದಿಷ್ಟು ಮೂಗ ಒಂದು ಈಸ್ ತೆಗೆದನ್ರ ಮೆಣಸಿನ್ಕಾಯ್ದು ತುಂಬ. ಇನ್ನು ಒಂದು ಚೀಲ ತುಂಬಿದಾವ್ರಿ ಇವು. ಇವನ್ನೆಲ್ಲ ತೆಗಿಕೊಡ್ದೆ ಏನು ಸಂಜೆ 7 ಆಕತ್ತೋ ಯಾಂಬಲ್. ಈಗ 5 ಆಗೈತ್ರಿ. ಇವತ್ತು ಬೇರೆ ಶನಿವಾರ ಸಂತೆ ಇತ್ತು, ಸಂತೆಗೆ ಹೋಗಿ ಬನ್ನಿ. ಸಂತೆ ಮಾಡ್ಕೊಂಡು ಬರೋಕೆ ಮನೆಯಾಗೆಲ್ಲ ಬಾಂಡೆ ತಿಕ್ಕಿ ಅಡುಗೆ ಮಾಡಿ ಕಸ ಹೊಡೆದು ಪರಿಸಿ ಒರೆಸಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಲ್ಲ ಮಾಡಿ ಕೆಲಸ ಮನೆಯೆಲ್ಲ ಒಗ್ಯಾನದು ಹೋಗೋದು ಎಲ್ಲ ಮಾಡಿ ಎಲ್ಲ ಒಣಗಿ ಹಾಕಿ ಹೋಗ್ಬಿಡೋ ಸಂತೆಗೆ 3 ಆತ್ರಿ. ಅಲ್ಲಿಂದ ಸಂತೆ ದನದನ ಹೊತ್ಕೊಂಡು ಬಂದು ಇಡುತ್ತೆ 4 ಆತ್ರಿ. 4 ಆತ್ರಿ, 4 ಆತ. ಮತ್ತು ಬಂದ ನಿಮಗೆ ಅದ ಗೌಡ್ರಿಗಡೆ ಚಾ ಮಾಡೀನಿ, ಅವ್ರಿಗಡೆ ಉಣ್ಣಕ್ಕೆ ಹಚ್ಚಿನಿ, ಅವ್ರಿಗಡೆ ಚಾ ಮಾಡೀನಿ. ನಿಮ್ಗೆ ಬೇಕನಿ ನೀವು ಬೇಡ ಅಂದ್ರಿ, ನಾವು ಅಟ್ಟು ಕುಡ್ದು ಇಬ್ರು. ಮತ್ತೆ ಈಗ ನೀವು ನೋಡಿದ್ರೆ ಮತ್ತೆ ನನಗೆ ಈಗ ಚಾ ಮಾಡೋಣ. ನನಗೆ ಒಂದಿಟ್ಟು ಕುಂದ್ರಾಗ ಪುರ್ಸತೈತ್ರಿ. ಈಗ ಇವ್ನು ಮೂಗು ತೆಗೆದಾಗ ಸಂಜೆ ಕಸ ಹೊಡಿಬೇಕು, ದೇವ್ರ ದೀಪ ಹಚ್ಬೇಕು, ಅರ್ಬಿ ತೆಗಿಬೇಕು, ಬಾಂಡೆ ತಿಕ್ಕಬೇಕು, ಅಡುಗೆ ಮಾಡಬೇಕು, ನಿಮ್ಮ ಮಲ್ಕೊಳಕ್ಕೆ ಹಾಸಿಗೆ ಮಾಡಿಕೊಡ್ಬೇಕು. ಹೆಣ್ಣು ಮಕ್ಳು ಅಂದ್ರೆ ಸ್ವಸ್ಥ್ಯಾರ ಬಂದವ್ರನ್ನ ಹಂಗಲ್ಲ, ನೀವು ಉಂಡದ್ದು ಬಾಂಡೆ ಎಲ್ಲ ತಿಕ್ಕಬೇಕು, ನಿಮ್ಗೆ ಉಣ್ಣಾಕ ಹಚ್ಕೊಡ್ಬೇಕು. ಅತ್ತಿ ತಂಡ ಐತಿ, ಸ್ವೆಟರ್ ಹಾಕೋರಿ, ತಲೆ ಕಟ್ಕೋರಿ ಅಂತ ಹೇಳ್ಬೇಕು. ನನ್ನ ಗಂಡ ಬಂದಂದ್ರೆ ಅವ್ನು ಉಣ್ಣಾಕ ಹಚ್ಬೇಕು, ನಾವು ಉಂಡು ಎಲ್ಲ ಬಾಂಡೆ ತಿಕ್ಕಿ ಮನೆ ಕಸ ಹೊಡೆದು ಇಟ್ಟು ಮಲ್ಕೋಬೇಕು. ಒಂದು ಈಟ್ರ ಮಲ್ಕೊಳ್ತನೂ ಪುರ್ಸೋತ್ತೇ ಇಲ್ರಿ. ಅದ್ರಾಗ ಬೇರೆ ಮಲ್ಕೊಂಡ್ರೆ ನಿಮ್ಮ ಮಗನ ಕಾಲು ಇಚ್ಚಕು ಕೈ ಇಚ್ಚಕು ಹೊಲ ಕಡ್ಡಾಡಿ ಬಂದ. ನೀನು ನನಗೆ ಅದನ್ನ ಅಲ್ಲಿನ ಸತ್ತತಿ, ನಂಗೆ ಇಲ್ಲಿನ ಸತ್ತತಿ. ನನಗೆ ಹಂಗೆ ಒಂದು ಈಟ್ರ ಕುಂತು ಕೊಡ್ತಾನೆ ರೀ, ಒಟ್ಟೆ ಕುಂತು ಕೊಡೋದಿಲ್ರಿಪ್ಪ. ಹಂಗೆ ಅದನ್ನು ಮಾಡಿ ಇದನ್ನು ಮಾಡಿ ಸಾಕಾಗಿ ಹೋಗ್ತದೆ ನೋಡ್ರಿ. ನಂಗೆ ಜಲಮ ಸಾಕಾಗೈತಿ, ಗಂಡನ ಮನೆಯೇ ಬೇಡಾಗೈತಿ. ಅಲ್ಲಲ್ಲ ಪತ್ರೊಳಿ ಮಗದಾಕಿನ ಊರು ಬಿತ್ರಿ ಏನು ಯಾರು
ಪಿಸ್ರಿಯಾರು ಮಾಡ್ದಿದೆ ಅಂತ ದಗದಾನ ಮಾಡತ್ತೇನಿ ಯಾರು ಮಾಡೋದೇ ಇಲ್ಲ ಹೆಂಗಸ್ರ ಹೆಣ್ಣಾಗಿ ಒಂದು ಮನೆಗೆ ಬಂದ ತಂದ್ಮೇಲೆ ಎಲ್ಲ ಮಾಡಬೇಕು. ನಾನು ನಮ್ಮ ಅತ್ತಿ ನಾನು ಇಟ್ಟು ಉರಿಸ್ಕೊಂಡಿಲ್ಲ, ಕುಂತು ಕುಂಡಿ ಹಿಂಗೆ ಊರು ಕೊಡ್ದ ಕರಿತಿದ್ಲ ನಾನು ಹಂಗೆ ಒಂದು ಈಟ್ರ ಕುಂದ್ರ ಕೊಡ್ತಿರ್ಕಿಲ್ಲ ನಾನು ಹಂಗೆ ನಿತ್ರು ಸೇರ್ತಿರ್ಕಿಲ್ಲ ಕುಂತ್ರು ಸೇರ್ತಿರ್ಕಿಲ್ಲ ಉಣ್ಣಾಕತ್ರಂತೂ ಗಂಡು ಉಣ್ಣದನ್ನ ನಾವು ಉಣ್ಣದಂಗನ ಗಂಡು ಉಂಡ ಮನೆಯಾಗಿನ ಗಂಡಸರೆಲ್ಲ ಉಂಡ ಆಮೇಲೆ ಹಿಂದಾಗಡೆ ನಾವು ಉಣ್ಣಾಕ ಮಾಡ್ತಿಲ್ಲ ಗೊತ್ತೈತನ. ಅದು ಹೆಂಗೆ ಎಲ್ಲರೂ ಉಂಡು ಬಿಟ್ಟ ಮೇಲೆ ಒಂದಿಟ್ಟು ಪಲ್ಯ ಇರ್ತೈತೆ ಇಲ್ದರ ಒರೆಸ್ಕೊಂಡು ಖಾರ ಎಣ್ಣೆ ಒರೆಸ್ಕೊಂಡು ಹಿಂದೆ ಎದ್ದು ಬರೋದು ನಾವು ಹಿಂತಾಗ ನಿಮ್ದೆಲ್ಲ ಆಡಂಬರ ಹೆಸರು ಖಾರ ಐತೆ ನೋಡಿದ್ರೆ ಗಂಡಕ್ಕೆ ಚೀಲ್ ಗಂಟೆ ಮೆಣಸಿನ್ಕಾಯಿ ತಂದುಗಿತಾನ ರೇಷನ್ ಐತಲ್ಲ ನೋಡು ತಂದುಗಿತಾನ ಮನ್ಯಾಗ ಏನು ನೋಡಿ ಡೈನಿಂಗ್ ಟೇಬಲ್ ಏನು ಯಾರೇನು ಅದು ಏನು ಇದೇನು ಮನೆ ತುಂಬ ಜಾಡ್ನೇನು ಏನು ನಮಗೇನು ಏವ ಸಾರ್ಸುನಿಲ್ಲ ಅಮಾಸಿ ಹುಣಿವಿ ಬರಾತಂದ್ರೆ ಹಿಡ್ಕೊಂಡಿತ್ತು ಬಿಡು ಸಗಣಿ ಬಳಕೋದ ಬಾಗಲಾಂದ ಹಿಡಿದು ಮ್ಯಾಗಿನ ತನ ಬಳಿದ ನಾವು ನಾವು ಯಾಕೆ ಹೊಲಕ್ಕೆ ಹೋಗ್ಬೇಕು ಎಲ್ಲ ಮಾಡ್ಬೇಕು ನಾವು ಅಂತಾದಾಗ ನಿಮ್ದು ಏನೈತಿ ಏನು ಒಂದು ಎಮ್ಮೆ ಹಿಡ್ತೀವ ಒಂದು ಕಸ ಹೊಡಿತೀಯ ಒಂದು ಸಗಣ ಬಳಿತೀಯ ಏನೂ ಇಲ್ಲ ನಿತ್ತು ಕಟ್ಟಿ ಹಿಡ್ಕೊಂಡು ಅಲ್ಲಾಡ್ಸ್ಕೊಂತ ಒಂದು ಪರಿಸಿ ಮುಗಿತು ನಿಮ್ದು ಏನು ದೊಡ್ಡ ಗಮನದಾರಿ ನಮ್ಮಂಗೆ ಮಾಡಿದಾರೆ ಹೇಳಕ್ಕೆ ಬಂದಾಳಿದ್ವಿ. ಈಗೇನು ರೀ ಮಾತಾತ ನಾನು ಮೂಗು ತೆಗಿಯಾಕೆ ಬಿಡ್ತಾರೋ ಮೂಗಂತಾನೆ ತುಂಬ ತೆಗಿಯಾಕೆ ಬಿಡ್ತಾರೋ ಏನಿಲ್ಲ. ನಮ್ಮ ಕಡೆ ರೀ ಮೆಣಸಿನ್ಕಾಯಿ ಮೂಗು ತೆಗಿಯೋದಂತಾರೆ ರೀ, ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ. ಒಬ್ಬೊಬ್ಬರ ಮೂಗು ತೆಗಿಯೋದಂತಾರೆ, ಒಬ್ಬೊಬ್ಬರು ತುಂಬು ಅಂತಾರೆ ರೀ. ನಿಮ್ಮ ಕಡೆ ಏನಂತಾರ ಮತ್ತು ನೀವು ಯಾವ ಊರ್ದಾರ ಅಂತ ಕಮೆಂಟ್ ಮಾಡ್ತೀರ ಸರಿ. ಇವತ್ತು ಸ್ವಲ್ಪ ಇಲ್ಲಿ ಲಘು ವಿಡಿಯೋ ಮುಗಿಸ್ತಾ ಇದ್ದೀನಿ. ಲಘು ಅಂದರೂ ನಾನು ಏನಿಲ್ಲ ಅಂದರೂ 16-20 ನಿಮಿಷದ ವಿಡಿಯೋನೇ ಮಾಡಿ ಹಾಕ್ತೀನಿ. ಹಂಗೆ 10 ನಿಮಿಷದ್ದು ಅಷ್ಟೇ ಮಾಡಿ ಹಾಕಲ್ಲ, ನಾನು ಸ್ವಲ್ಪ ದೊಡ್ಡದು ನಿಮ್ಗೆ ಇಂಟ್ರೆಸ್ಟ್ ಆಗಿ ತಿಳಿಲಿ ಆ ಸ್ಟೋರಿ ಬಗ್ಗೆ ಅಂತ ಹಾಕಿರ್ತೇನೆ ರೀ. ಇವತ್ತು ಭಾಳ ಸಂತಿ ಗದ್ಲೈತ್ರಿ, ಭಾಳ ಸೌಂಡ್ ಬರತೈತ್ರಿ, ಎಲ್ಲ ಇಲ್ಲಿ ಚುಮ್ಮರಿ ಬಟರು ಅದು ಇದು ಇಟ್ಕೊಂಡು ಗಲಗಲ ಹಚ್ಚಿಬಿಟ್ಟಾರ್ರಿ. ಅದಕ್ಕಾಗಿ ಇವತ್ತೊಂದು ದಿನ ಇಷ್ಟಕ್ಕೆ ಮಾಡಿ ಹಾಕತ್ತೇನೆ ರೀ. ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ಮತ್ತೆ ನಾನು ನಿಮಗೆ ಚಲೋ ತಂಗೆ ಮಾಡಿ ವಿಡಿಯೋನ ಹಾಕ್ತೇನೆ ರೀ. ನಾಳೆ ಒಂದು ಸ್ವಲ್ಪ ಅಮಾಸೆ ಐತ್ರಿ, ಅಂದ್ರೆ ಕಾರ್ತಿಕ ದೀಪೋತ್ಸವದ ಐತ್ರಿ. ಹಂಗಾಗಿ ಗುಡಿಗೆ ಹೋಗಿ ಬರ್ತೀವಿ. ಬಂದ ಮೇಲೆ ಸ್ವಲ್ಪ ಹಾಕ್ತೇನೆ ರೀ. ಏನರ ಒಂದು ಸ್ವಲ್ಪ ಲೇಟ್ ಅದ್ವಾರ ಕ್ಷಮೆ ಇಲ್ರಿ. ಧನ್ಯವಾದಗಳು ರೀ.